ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಕಾಳುಮೆಣಸನ್ನು ಯಾವ ರೀತಿಯಾಗಿ ಮಾಡಲಾಗ್ತದೆ ಅಂಥೇಳಿ ತೋರಿಸ್ಕೊಡ್ತೇನೆ. ನೋಡಿ, ಇದು ಕಾಳುಮೆಣಸಿನ ಬಳ್ಳಿ. ಇವಾಗ ಮೆಣಸಿನ ಕಾಳು ಬೆಳೆದಿರುವಂತಹ ಒಂದು ಸಮಯ. ಈ ಸಂದರ್ಭದಲ್ಲಿ ಈ ಮೆಣಸಿನ ಕಾಳನ್ನು 2-3 ಹಂತದಲ್ಲಿ ಕೊಯ್ಯಲಾಗುತ್ತದೆ. ಎಳೆ ಕಾಳನ್ನು ಬಿಟ್ಟು ಬೆಳೆದಂಥ ಕಾಳನ್ನಷ್ಟೇ ಕೊಯ್ತಾರೆ. ಆದರೆ ನಾವು ಹಾಗೆ ಮಾಡಿಲ್ಲ. ಕೆಲಸಗಾರರ ಅಭಾವದಿಂದ ಒಮ್ಮೆಲೆ ಎಲ್ಲವನ್ನು ಕೊಯ್ದಿದ್ದೇವೆ. ಹೀಗೆ ಕೊಯ್ದಂಥ ಕಾಳನ್ನು ಸೋಡಿಗೆಯಿಂದ ಬೀಜವನ್ನು ಬೇರೆ ಮಾಡಬೇಕು. ಅದನ್ನು ಹಿಂದಿನ ಕಾಲದಲ್ಲಿ ಕೈಯಲ್ಲಿ ತೆರೆದು ಮಾಡುತ್ತಿದ್ದರು ಅಥವಾ ಚೀಲದಲ್ಲಿ ಹಾಕಿ ಮೆಟ್ಟಿ ಮಾಡ್ತಿದ್ರು. ಆದರೆ ಈಗ ಆ ಸಮಸ್ಯೆ ಇಲ್ಲ. ಇದನ್ನು ನಾವು ಮಷೀನಿಗೆ ಕೊಟ್ಟು ಗುಂಜಿನಿಂದ ಕಾಳನ್ನು ಬೇರ್ಪಡಿಸಿಕೊಂಡಿದ್ದೇವೆ. ನೋಡಿ, ಇಲ್ಲಿ 2 ರೀತಿಯ ಕಾಳನ್ನು ನೀವು ಕಾಣ್ತೀರಾ. ಒಂದು ಹಣ್ಣು ಸೋಡಿಗೆ ಮತ್ತು ಕಾಯಿ ಸೋಡಿಗೆ. ಇದನ್ನು 2 ಬೇರ್ಪಡಿಸಿ ಇದರಲ್ಲಿ ಬೋಳ್ಕಾಳು ಅಂತೇಳಿ ಮಾಡ್ತೇವೆ, ಹಣ್ಣನ್ನು ತೆಗೆದು. ಆದರೆ ನಾವು ಮಾಡಿಲ್ಲ. 2 ಹಣ್ಣು ಸ್ವಲ್ಪ ಕಡಿಮೆ ಇದ್ದ ಪ್ರಮಾಣ 2 ಒಟ್ಟಿಗೆ ಮಷೀನಿಗೆ ಕೊಟ್ಟು ಈ ರೀತಿಯಾಗಿ ಅಂಗಳದಲ್ಲಿ ಹಾಕಿದ್ದೇವೆ. ಹೀಗೆ ಹಾಕಿದಂಥ ಕಾಳನ್ನು ಒಂದು ಉಷ್ಣತೆಯಲ್ಲಿ ಅದನ್ನು ಒಣಗಿಸಬೇಕಾಗ್ತದೆ. 2 ದಿವಸ ಇದಕ್ಕೆ ಪ್ಲಾಸ್ಟಿಕ್ಕನ್ನು ಮುಚ್ಚಿಡ್ತೇವೆ. ಮುಚ್ಚಿ ಇದು ಗಾಳಿ ಆಡದ ರೀತಿಯಲ್ಲಿ ಸುತ್ತಲೂ ಅದಕ್ಕೆ ಕಟ್ಟಿಗೆಯನ್ನು ಹೇರಿಡ್ತೇವೆ. ಈ 2 ದಿವಸದ ನಂತರ ಅದನ್ನು ತೆಗೆದು ಬಿಸಿಲಿಗೆ ಮತ್ತೆ 3 ಬಿಸಿಲು ಹಾಕಿ ಒಟ್ಟು 4 ಬಿಸಿಲು ಒಣಗಿಸಬೇಕಾಗ್ತದೆ. ಇದನ್ನು 2-3 ರೀತಿಯಲ್ಲಿ ಮಾಡ್ತಾರೆ. ಒಂದು ದೊಡ್ಡ ಪಾತ್ರೆಗೆ ನೀರನ್ನು ಹಾಕಿ ಕುದಿಯುತ್ತಿರುವ ನೀರಿಗೆ ಗೋಣಿ ಚೀಲದಲ್ಲಿ ಕಾಳನ್ನು ಹಾಕಿ ಒಂದು 10 ನಿಮಿಷ ಅದನ್ನು ಇಟ್ಟು ಆಮೇಲೆ ಬಿಸಿಲಿಗೆ ಒಣಗಿಸ್ತಾರೆ. ಇನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಾಳನ್ನು ಇಟ್ಟು ಅದನ್ನು ಕಟ್ಟಿಟ್ಟು ಅಲ್ಲಿ ಉಷ್ಣತೆ ಸೃಷ್ಟಿಯಾಗುವ ರೀತಿ ಮಾಡಿ ಅದನ್ನು ಬಿಸಿಲಿಗೆ ಒಣಗಿಸ್ತಾರೆ. ಆದರೆ ನಾವು ಇಲ್ಲಿ ಅಂಗಳದಲ್ಲೇ ಅದನ್ನು ಹರಡಿ ಮೇಲೆ ಪ್ಲಾಸ್ಟಿಕ್ ಮೂಲಕ ಅದನ್ನು ಒಣಗಿಸಿದ್ದೇವೆ. ಕಾರಣ ಏನಂದರೆ, ಕಾಳು ಕಪ್ಪಾಗಬೇಕು ಅಂದರೆ ಈ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಮಾಡಿದ್ದೇವೆ. ಆದರೆ ನೀರಿನಲ್ಲಿ ತೆಗೆದಂತಹ ಕಾಳು ತೂಕದಲ್ಲಿ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ. ಇದು ಆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. 1 ಕ್ವಿಂಟಲ್ ಹಸಿ ಕಾಳಿಗೆ 25-30 kg ಒಣಗಿದ ಕಾಳು ಸಿದ್ಧವಾಗುತ್ತೆ. ಈ ರೀತಿಯಾಗಿ ಪ್ಲಾಸ್ಟಿಕ್ 2 ದಿವಸದ ನಂತರ ತೆಗೆದು ಮತ್ತೆ 3 ಬಿಸಿಲು ಇದನ್ನು ಹಾಕಿ ಒಣಗಿಸಬೇಕಾಗ್ತದೆ. ಅಷ್ಟಾದರೆ ಮೆಣಸಿನ ಕಾಳು ರೆಡಿ ಆಗ್ತದೆ. ಇನ್ನು ಇದನ್ನು ಕಸ ಕಡ್ಡಿಗಳಿಂದ ಬೇರ್ಪಡಿಸಬೇಕಾಗ್ತದೆ. ಅದನ್ನು ಮುಂದಿನ ಹಂತದಲ್ಲಿ ನಾನು ತೋರಿಸುತ್ತೇನೆ. ಹೀಗೆ ಒಣಗಿಸಿದ ಮೆಣಸಿನ ಕಾಳನ್ನು ಶುದ್ಧೀಕರಿಸಿ ಗಾಳಿ ಆಡದ ಡಬ್ಬಿಯಲ್ಲಿ ಇಟ್ಟರೆ 1 ವರ್ಷವಾದರೂ ಇದು ಏನೂ ಆಗುವುದಿಲ್ಲ, ಚೆನ್ನಾಗಿರುತ್ತದೆ. ನೀವು ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.